ಬಾರಿ
ಜಯಂತಿ ಅಂಗವಾಗಿ ಬಹಳ ಸುಂದರವಾಗಿ ಒಂದು ನೂತನ ರಥೋತ್ಸವ ಪ್ರಾರಂಭ ಆಗಿದೆ ಮತ್ತು ಆ ತಾಯಿ ಒಂದು ಆಶೀರ್ವಾದದಿಂದ ಭಾಗದಲ್ಲಿ ಅನೇಕ ಗಂಗಾಮತಸ್ಥರು ಇರ್ತಕ್ಕಂಥ ಪ್ರದೇಶ ಸಾಮೂಹಿಕ ವಿವಾಹ ಮತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದರಿಂದ ಈಗಾಗಲೇ ನಾವು ಲೋಕಸಭಾ ಸದಸ್ಯರಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಅವರು ಒಂದು 5 ಲಕ್ಷ ಕೊಡ್ತಾ ಇದ್ದಾರೆ ಮತ್ತು ಗುಲ್ಬರ್ಗ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕಮ್ಮೂರು ಅವ್ರಿಗೊಂದು 10 ಲಕ್ಷ ಕೇಳಿದ್ದಾರೆ. ಇದು ಎರಡೂ ಆದರೆ ಇದು ಸುಂದರವಾದಂಥ ಕಲ್ಯಾಣ ಮಂಟಪ ನಿರ್ಮಾಣ ಆಗ್ತದೆ. ಅದರಿಂದ ಒಂದು ಹೊಸಳ್ಳಿ ಗ್ರಾಮದ ಆರಾಧ್ಯ ದೇವಿಯಾದಂಥ ಗಂಗಮ್ಮ ದೇವಿಯ ಪಾದದಲ್ಲಿ ನಮಸ್ಕರಿಸುತ್ತಾ ಈ ಗಂಗಾದೇವಿಯ ನೂತನ ರಥೋತ್ಸವ ಇವತ್ತು ಪ್ರಾರಂಭವಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಹೊಸಳ್ಳಿ ಗ್ರಾಮದಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮದವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದೊಂದು ನೂತನ ರಥೋತ್ಸವ ವಿಜೃಂಭಣೆಯಿಂದ ಇವತ್ತೇನು ಜರುಗ್ತಾ ಇದೆ ಎಲ್ಲರಿಗೂ, ಊರಿನ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಬಂದಿರುವಂಥ ಎಲ್ಲ ಗುರು ಹಿರಿಯರಿಗೂ ಶುಭಾಶಯಗಳನ್ನು ಕೋರುತ್ತೇವೆ. ಗ್ರಾಮದ ಶ್ರೀ ಗಂಗಾ ಪರಮೇಶ್ವರಿ ದೇವಿಯನ್ನು ಹೊಂದಿಸಿ ಇವತ್ತು ಒಂದು ಹೊಸಳ್ಳಿ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಏನಂತಂದರೆ ಒಂದು ಜಾತ್ರಾ ಮಹೋತ್ಸವದಲ್ಲಿ ನೂತನವಾದಂಥ ಒಂದು ರಥವನ್ನು ಅರ್ಪಿಸಿದ್ದಾರೆ. ಇದು ವಿಶೇಷ ಏನಪ್ಪ ಅಂದರೆ ಇದು ರಥವನ್ನು ಹೇಳಿದ ತಾಯಂದಿರು ಮಾತ್ರ ಅಂತ ಕೇಳ್ಪಟ್ಟಿದ್ದೀವಿ. ಇದು ಎಲ್ಲರೂ ಒಳ್ಳೆಯದಾಗಲಿ ಮತ್ತು ಹೊಸಳ್ಳಿ ಗ್ರಾಮದ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ಎಲ್ಲರಿಗೂ ಒಳ್ಳೆ ಬೆಳೆ ಮಳೆ ಬರಲಿ, ವ್ಯಾಪಾರಸ್ಥರು ಎಲ್ಲ ಚೆನ್ನಾಗಲಿ ಅಂತ ಹೇಳುತ್ತಾ ಮತ್ತು ಎಲ್ಲ ಶುಭಾಶಯ ಕೋರ್ತಾರೆ. ತೀರವನ್ನು ಮಹಿಳೆಯರು ಎಳೆಯುವಂಥ ಮುಖಾಂತರ ಈಗ ನಮ್ಮ ಸಮಾಜದ ಹಿರಿಯರು ಹಾಗೂ ಇನ್ನಿತರ ಸಮಾಜಗಳು ಹಿರಿಯರು ನಮ್ಮ ಸುತ್ತಮುತ್ತಲ ಊರಿನ ಜನಗಳು ಗಣ್ಯಮಾನ್ಯರು ಅವರ ಸಹಕಾರದಿಂದ ಎಲ್ಲ ವಿಜೃಂಭಣೆಯಿಂದ ಜರುಗುತ್ತಿದೆ. ಹಾಗೆ 5ವರೆಗೆ ಮತ್ತೆ ಮಹಾರಥೋತ್ಸವ ಜರುಗಲಿದೆ. ಇಂದು ಮಹಿಳೆಯರಿಂದ ರಥೋತ್ಸವ ಜರುಗಲಾಗಿದೆ. ಗುರು ಹಿರಿಯರು ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರು ಪ್ರತಿ ವರ್ಷವೇ ಗಂಗಾ ಜಯಂತಿ ಮಾಡ್ತಾ ಬಂದಿದ್ದರು. ಈ ವರ್ಷ ಅವರಿಗೆ ಗಂಗಾಮತಿಯನ್ನು ಅವರು ಕೃಪಕ್ಕೆ ಬಂದು ಹೊಸ ತೇರನ್ನು ಮಾಡಿಸಿದ್ದಾರೆ. ಅದು ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರ ಸಹಕಾರ. ಜೂನ್ 5ರಂದು ಹೊಸಳ್ಳಿ ಗ್ರಾಮದಲ್ಲಿ ಹೊಸದ ತೇರು ಇದು ಮಾಡಿದ್ದಾರೆ. ಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂತ ಕುಂಭ ಕಳಸ 150 ಕುಂಭಗಳನ್ನು ಕಳಸದಿಂದ ವಿಜೃಂಭಣೆ ಡೊಳ್ಳು ಭಜಂತ್ರಿಯಿಂದ ಇವತ್ತು ಮೆರವಣಿಗೆ ಮಾಡಿಕೊಂಡು ಜಯಂತಿ ವಿಚಾರ ಎಲ್ಲ ಕಡೆಗೆ ಇದು ಮಾಡಿ ಭಾವಚಿತ್ರದೊಂದಿಗೆ ಅಂಬಿಗರ ಚೌಡಯ್ಯ ಹಾಗೂ ಗಂಗಾಮಾತೆಯ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನ ಹತ್ರ ಬಂದು ಅಲ್ಲಿ ಸಾಮೂಹಿಕ ಮದುವೆಯನ್ನು ಹಮ್ಮಿಕೊಂಡಿದ್ರು. ಅದು ಎಲ್ಲ ಸುರಕ್ಷಿತವಾಗಿ ಸಾಮೂಹಿಕ ವಿವಾಹ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಸುತ್ತಮುತ್ತ ಎಲ್ಲ ಹಳ್ಳಿಯರು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಮುಂದೆ ಈ ದಿನಮಾನದಲ್ಲಿ ಇನ್ನೂ ತೇರೇನು ಇವತ್ತು ಸಾಯಂಕಾಲನೇ ಇದೆ ಹೊಸ ತೇರು. ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತೇರನ್ನು ಬಂದು ಹೊಸಳ್ಳಿ ಗ್ರಾಮದಲ್ಲಿ ಒಂದು ಹೊಸತನವನ್ನು ರಸ್ತೆ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸುದಿನದಲ್ಲಿ ಎಲ್ಲರ ಅಪೇಕ್ಷೆ ಮೇರೆಗೆ ಕೊಡುಗೆ ದಾನಿಗಳ ಒಂದು ದಾನದಿಂದ ಎಲ್ಲರ ಒಂದು ಸಂಕಲ್ಪ ಇವತ್ತು ನೆರವೇರಿದೆ. ನೂತನ ರಥೋತ್ಸವ ಅಂದರೆ ನೂತನವಾಗಿರ್ತಕ್ಕಂಥ ರಥೋತ್ಸವ ಅಷ್ಟೇ ಅಲ್ಲ, ನಿಮ್ಮ ನೂತನವಾಗಿರ್ತಕ್ಕಂಥ ನವೀನ ಪ್ರತಿಯೊಂದು ಇರಬೇಕು ಅಂದಿದೆ. ಹೀಗಾಗಿ ಈ ನಿಜ ಅಂಬಿಗರ ಚೌಡಯ್ಯನ ಸಮರ್ಪಿಸಿದ